ಕಳೆದ ಕೆಲ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಖಾತೆಗಳಿಗೆ ಬಾರದೆ ಮಹಿಳೆಯರು ಪರದಾಡುತ್ತಿದ್ದಾರೆ. ಈ ಬಗ್ಗೆ ಟಿವಿ9 ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಇವತ್ತು ಸದನದಲ್ಲೂ ಈ ವಿಚಾರ ಗದ್ದಲ, ಕೋಲಾಹಲಕ್ಕೆ ಕಾರಣವಾಯಿತು. ತಪ್ಪು ಉತ್ತರ ಕೊಟ್ಟಿದ್ದಕ್ಕೆ ಸಚಿವೆ ವಿಷಾದ ವ್ಯಕ್ತಪಡಿಸಿದರು. ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಹಂಗಾಮ, ಬಿಜೆಪಿ ಮತ್ತು ಕಾಂಗ್ರೆಸ್ ಫೈಟ್. ಸಚಿವೆ ಉತ್ತರಿಸ್ತಿಲ್ಲ, ಚಂದ್ರಲೋಕದಲ್ಲಿದ್ದಾರಾ ಅಂತ ಅಶೋಕ್ ಕಿಡಿ. 2 ತಿಂಗಳು ಹಣ ಜಮೆಯಾಗಿಲ್ಲ, ಸದನಕ್ಕೆ ತಪ್ಪು ಉತ್ತರ ನೀಡಿದ್ದಕ್ಕೆ ಹೆಬ್ಬಾಳ್ಕರ್ ವಿಷಾದ. ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಗ್ಯಾರಂಟಿ ಹಂಗಾಮ, ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕದನ. ಅಕ್ಷರಶಃ ಇಡೀ ಸದನವೇ ಗದ್ದಲ, ಗಲಾಟೆಗೆ ಕಾರಣವಾಯಿತು. ಗೃಹಲಕ್ಷ್ಮಿ ಗ್ಯಾರಂಟಿ ಬಗ್ಗೆ ಟಿವಿ9 ಮಾಡಿದ್ದ ನಿರಂತರ ವರದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಡಿಸೆಂಬರ್ 9ರಿಂದ ಗೃಹಲಕ್ಷ್ಮಿ ಹಣ ಜನರಿಗೆ ತಲುಪಿದೆಯಾ ಇಲ್ವಾ ಅಂತ ಗೃಹಲಕ್ಷ್ಮಿಗೆ ಗ್ರಹಣ ಅನ್ನೋ ಹೆಸರಿನಲ್ಲಿ ಟಿವಿ9 ನಿರಂತರ ಸುದ್ದಿ ಪ್ರಸಾರ ಮಾಡಿತು. ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಲ್ಲೂ ರಿಯಾಲಿಟಿ ಚೆಕ್ ನಡೆಸಿತು. ಇವತ್ತು ಸದನದಲ್ಲಿ ಈ ಬಗ್ಗೆ ಪ್ರಸ್ತಾಪವಾಗಿದ್ದಷ್ಟೇ ಅಲ್ಲ, ಸತ್ಯ ಏನು ಅನ್ನೋದು ಬಯಲಾಯಿತು. ಗೃಹಲಕ್ಷ್ಮಿ ಗ್ಯಾರಂಟಿ ವಿಚಾರದಲ್ಲಿ ಆಡಳಿತ ವಿಪಕ್ಷ ನಾಯಕರ ಮಾತು ಕೋಲಾಹಲಕ್ಕೆ ಕಾರಣವಾಯಿತು. ಇಷ್ಟಕ್ಕೆಲ್ಲ ಕಾರಣವಾಗಿದೆ ಸದನಕ್ಕೆ ಹೆಬ್ಬಾಳ್ಕರ್ ಕೊಟ್ಟ ತಪ್ಪು ಮಾಹಿತಿ. ಅದೇನು ಅನ್ನೋದನ್ನ ನೀವೇ ನೋಡಿ. 25ನೇ ವರ್ಷದ ಅಂದ್ರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ಆ 2 ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ. ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಆಗಸ್ಟ್ ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ. ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ. ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ 2025 ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ. ಅದನ್ನ ಬಿಟ್ಟು ವಿಶ್ವದ ಹಿಡಿದು ಎಲ್ಲ ಹೇಳಿದ್ರು. ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿಯವರೆಗೆ 23 ಕಂತನ್ನ ಕ್ಲಿಯರ್ ಮಾಡಿದ್ದೀವಿ. ಆಗಸ್ಟ್ ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಕಳೆದ ವಾರ ಸದನಕ್ಕೆ ಉತ್ತರ ಕೊಡೋ ವೇಳೆ ಗೃಹಲಕ್ಷ್ಮಿ ಗ್ಯಾರಂಟಿ ವಿಚಾರದಲ್ಲಿ ಸಚಿವೆ ಹೆಬ್ಬಾಳ್ಕರ್ ಆಗಸ್ಟ್ ವರೆಗೂ ಹಣ ಜಮೆ ಮಾಡಿದ್ದೀವಿ ಅಂದಿದ್ರು. ಆದ್ರೆ ಅಂದು ಫೆಬ್ರವರಿ ಮಾರ್ಚ್ ತಿಂಗಳ ಬಗ್ಗೆ ಉತ್ತರ ಕೊಟ್ಟಿರಲಿಲ್ಲ. ಇದು ವಿಪಕ್ಷ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸದನಕ್ಕೆ ತಪ್ಪು ಉತ್ತರ ಕೊಟ್ಟ ಸಚಿವೆಯನ್ನ ಈಗಲೇ ಸದನಕ್ಕೆ ಕರೆಸಬೇಕು ಅಂತ ಆರ್ ಅಶೋಕ್ ಪಟ್ಟು ಹಿಡಿದ್ರು. ಇಷ್ಟು ಜನಕ್ಕೆ ಅವ್ರು 2 ತಿಂಗಳಿಗೆ ಮಹಿಳೆಯರು ಅವ್ರೇನೇನು ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಸಾಲ ಕಟ್ಟಬೇಕಾಗಿದೆ, ಮನೆಗೆ ರೇಷನ್ ತರಬೇಕಾಗಿದೆ, ಅವೆಲ್ಲ ಇಂತೆಲ್ಲ ಹೇಳಿದ್ರಿ. ಈಗ ಅದ್ರ ಬಗ್ಗೆ ಬಹಳ ಅನುಕಂಪದ ಮಾತಾಡ್ತಿರಲ್ಲಪ್ಪ. ನೀವು ಗ್ಯಾರಂಟಿನೇ ಕೊಡ್ಬೇಡಿ ಅಂತೀರಿ. ಅವ್ರು ಕೊಡೋದಲ್ಲ, ತಪ್ಪು ಉತ್ತರ ಕೊಡ್ಬೇಡಿ. ಸರಿಯಾಗಿದ್ರೆ ಮಂತ್ರಿಗಳು ಹೇಳೋದಲ್ಲ ಸುಳ್ಳೆ 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 ಅಂತ ಆಗೋದ್ರೆ ನಮ್ ಕತೆ ಇಲ್ಲ. ಅಧ್ಯಕ್ಷ ದಯವಿಟ್ಟು ಅವ್ರು ಕರ್ಸಿ, ನಾವು ಕರ್ಸೋ ಇಲ್ಲ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ತಪ್ಪು ಮಾಹಿತಿ ಉದ್ದೇಶ ಇರಲಿಲ್ಲ ಎಂದ ಸಚಿವೆ ಹೆಬ್ಬಾಳ್ಕರ್. 2 ತಿಂಗಳ ಹಣ ಜಮೆಯಾಗಿಲ್ಲ, ಸತ್ಯ ಒಪ್ಪಿಕೊಂಡ ಸಚಿವೆ. ವಿಪಕ್ಷಗಳು ಪಟ್ಟು ಹಿಡಿದ ನಂತರ ಸದನಕ್ಕಾಗಮಿಸಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ ಉತ್ತರ ಕೊಟ್ಟರು. ನನ್ನುದ್ದೇಶ ತಪ್ಪು ಮಾಹಿತಿ ಕೊಡೋದಾಗಿರ್ಲಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದ್ರು. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಸಚಿವೆ ಹೆಬ್ಬಾಳ್ಕರ್ ಉತ್ತರಕ್ಕೆ ಸಮಾಧಾನವಾಗದ ಆರ್ ಅಶೋಕ್ ಅವರು ಕ್ಷಮೆನೇ ಕೇಳಿಲ್ಲ. ಫೆಬ್ರವರಿ ಮಾರ್ಚ್ ಹಣ ಯಾವಾಗ ಹಾಕ್ತೀರಿ ಅಂತಾನೂ ಹೇಳಿಲ್ಲ ಅಂದ್ರು. ಅವ್ರು ಇಷ್ಟೆಲ್ಲ ಹೇಳಿದ್ರಲ್ಲ, ನಾ ಫೆಬ್ರವರಿ ಮಾರ್ಚ್ ಯಾವಾಗ ಹಾಕ್ತೀನಿ ಅಂತ ಏನಾರು ಹೇಳಿದ್ರ? ಮುಖ್ಯಮಂತ್ರಿ ಉತ್ತರ ಫೆಬ್ರವರಿ ಮಾರ್ಚ್ ಯಾವಾಗ ಹಾಕ್ತೀನಿ ಅಂತ ಹೇಳಿಲ್ಲ, ಕ್ಷಮಾಪಣೆ ಕೇಳಿಲ್ಲ. 2 ತಿಂಗಳ ಹಣ ಜಮೆ ಮಾಡಿಲ್ಲ, ಬಾಕಿ ಇರೋ ಹಣವನ್ನ ಶೀಘ್ರದಲ್ಲೇ ಜಮೆ ಮಾಡ್ತೀವಿ, ಗ್ಯಾರಂಟಿ ಹಣ ಎಲ್ಲಿಯೂ ಬಳಕೆ ಆಗಿಲ್ಲ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ರು. ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನ ಆಗ್ಲಿಲ್ಲ ಅಂತಂದ್ರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದ್ರ ಅರ್ಥ ಆ ದುಡ್ಡನ್ನ ಬೇರೆ ಕಡೆ ಡೈವರ್ಟ್ ಆಯ್ತು, ಅದಾಯ್ತು ಇದಾಯ್ತು ಅಂತಲ್ಲ. ಬಟ್ ಒಂದೇ ಮಾತನ್ನ ಹೇಳ್ತೀನಿ, 2 ತಿಂಗಳದ್ದು ಬ್ಯೂರೋ ರಿಪೋರ್ಟ್, ಟಿವಿ9.